ತೋಳು ತೋಳು ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ವೇದವಂದನ ಶ್ರೀಗಳು ತೀರ್ಥರು ಶಿರೂರು ಮಠದ 32ನೆಯ ಯತಿಗಳು ಸ್ವಾಮಿಗಳನ್ನ ನಾವು ಇವತ್ತು ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಇಲ್ಲಿ ಬರಮಾಡಿಕೊಂಡಿದ್ದೇವೆ. 253ನೇ ಪರ್ಯಾಯವನ್ನು ಇರ್ತಾ ಇರುವವರು ವೇದವಂದನ ಶ್ರೀಪಾದರು. ಈಗಾಗಲೇ ಅವರು ಮುಂದಕ್ಕೆ ಬಹಳಷ್ಟು ಕಾರ್ಯವನ್ನು ಮಾಡಿಕೊಳ್ಳುವ ಜವಾಬ್ದಾರಿಯಿಂದ ಕೃಷ್ಣದೇವರ ಪೂಜೆಯನ್ನು ಮಾಡಲಿಕ್ಕೆ ಕೈಂಕರ್ಯವನ್ನು ಸರ್ವಜ್ಞ ಪೀಠವನ್ನು ಏರಲಿಕ್ಕೆ ನಾಲ್ಕು ಸಿದ್ಧರಾಗಿದ್ದಾರೆ. ಪರ್ಯಾಯ ಮಾಡುವಂಥದ್ದು ಭಕ್ತರಿಗೋಸ್ಕರ. ಈಗ ಇಷ್ಟು ಜನ ನೀವು ಸೇರಿದ್ದೀರಿ, ನಿನ್ನೆ ಸೇರಿದ್ರಾ, ನಾಳೆ ಸೇರ್ತೀರಾ, ಆದರೂ ಕೂಡ ಇವತ್ತು ನೀವೆಲ್ಲರೂ ಸೇರಿದ್ದೀರಿ. ಯಾಕೆ? ಕಾರ್ಯಕ್ರಮ ಉಂಟು ಅಂತ. ಹಾಗಾಗಿ ಕಾರ್ಯಕ್ರಮ ಮಾಡಿದರೆ ನೀವೆಲ್ಲರೂ ಸೇರ್ತೀರಿ. ಅದಕ್ಕೋಸ್ಕರ ಪರ್ಯಾಯ ಅಂತ ಅಷ್ಟೆಲ್ಲ ವಿಜೃಂಭಣೆಯಿಂದ ಮಾಡೋದು. ಆಗ ನೀವೆಲ್ಲರೂ ಸೇರ್ತೀರಿ. ಅದರ ಜೊತೆಗೆ ನಿಮ್ಗೆಲ್ಲರಿಗೆ ಒಂದೊಂದು ಭಾಗ ಸಿಗ್ತದೆ. ಇಲ್ಲಂತಿದ್ರೆ ಬಂದು ಬರೀ ನೋಡುದು ಅಂತ ಆಗ್ತದೆ. ಅದಕ್ಕೋಸ್ಕರ ಈಗ ರಥದಲ್ಲಿ ದೇವರನ್ನು ನೆಡುವಾಗ ರಥೋತ್ಸವ ಬರೆಸಿದ್ದು ಒಬ್ಬ ಇರಬಹುದು, ಆದರೆ ಒಬ್ಬನಿಂದ ರಥೋತ್ಸವ ಆಗೋದಲ್ಲ. ಅವರ ಸೇವೆ ಬರೆಸಿದ್ದು ಮಾತ್ರ. ನಾವು ಹೋಗಿ ರಥದಲ್ಲಿ ದೇವರನ್ನು ನೆಡುವುದು ಮಾತ್ರ. ಮತ್ತೆ ರಥೋತ್ಸವವನ್ನು ಮಾಡುವವರು ಯಾರು? ನೀವೆಲ್ಲ ಭಕ್ತರು. ಅನ್ನದಾನ ಸ್ವೀಕಾರ ಮಾಡಿ ಬಂದು ರಥವನ್ನು ಎಳೆದ್ರೆ ಮಾತ್ರ ರಥೋತ್ಸವ ಪೂರ್ಣ ಆಗುದು. ಹಾಗಾಗಿ ಪರ್ಯಾಯವು ನಿಮ್ಗೋಸ್ಕರ ಮಾಡುವಂಥದ್ದು. ಹಾಗಾಗಿ ತಾವೆಲ್ಲ ಕೃಷ್ಣ ಭಕ್ತರು ಬಂದು ನಿಮ್ಮ ಪರ್ಯಾಯವನ್ನು ನೀವು ಸುಧಾರಿಸಿ ಕೊಡಬೇಕು. ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ